ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವರನ್ನಾಗಿ ಮಾಡಿ ಪಕ್ಷ ಇನ್ನಷ್ಟು ಸಂಘಟನೆ ಮಾಡಬಹುದಾಗಿತ್ತು, ಇನ್ನಷ್ಟು ಎಲ್ಪ್ ಆಗ್ಬೋದಾಗಿತ್ತು, ಸಹಾಯ ಆಗ್ತಾ ಇತ್ತು ಅನ್ನೋದು ಇಲ್ಲ ಕಾರ್ಯಕರ್ತರು. ಡೆಫಿನೆಟ್ಲಿ ಅದು ಪಬ್ಲಿಕ್ ಒಳಗೆ ಒಪಿನಿಯನ್ ಇದೆ. ನಾವು ಒಂದು ಹೇಳಿದ್ರಿ, ಇವತ್ತು ಲಕ್ಷ್ಮಣ್ ಸವದಿ ಮತ್ತು ನಾನು ಭಾಳ ಆತ್ಮೀಯ ಮಿತ್ರರು. ಹೌದು, ಒಂದೇ ಪಾರ್ಟಿಲಿ ಇದ್ವಿ ಮತ್ತು ಅವರು ಕ್ಯಾಬಿನೆಟ್ ಮಿನಿಸ್ಟರ್, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೆ, ಕೆಲಸ ಮಾಡೀವಿ. ಅವರು ಹೋರಾಟಗಾರರು. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ ಇದೆ. ಬಟ್ ಎಲ್ಲೊಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ರು, ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದರೆ ಬ್ಯಾಕ್ ಬೆಂಚರ್ಸ್ ಆಗಿಬಿಡ್ತಾರೆ ಅಂತ. ಹಾಗಾಗೋಗ್ಬಿಟ್ರೆ ಅದು ಈ ನಮ್ಮ ಬಗ್ಗೆ ಇರುವಂಥ ಕಮೆಂಟ್ ಅಲ್ಲ, ಇನ್ ಜನರಲ್ ಕಮೆಂಟ್. ಯಾಕೆ ನಿಮ್ಮಿಬ್ಬರನ್ನ ಯಾಕೆ ಸಚಿವರನ್ನ ಮಾಡಿಲ್ಲ ಸರ್ ಕಾಂಗ್ರೆಸ್? ನಾವು ಮಾಡೋದ್ರ ಬಗ್ಗೆ ನಂಗೆ ಬೇಜಾರು ಇಲ್ಲ. ಹಿಂದೆ ಬೊಮ್ಮಾಯಿ ಅವರ ಗೌರ್ಮೆಂಟಲ್ಲಿ ತಾವು ಒಪ್ಪಲಿಲ್ಲ, ಯಾಕಂದ್ರೆ ಅದಕ್ಕೆ ರೀಸನ್ ಇದೆ. ಸೀನಿಯರ್ ಇದ್ದು ನೀವು ಅವ್ರನ್ನ ಸೋಲಿಸಿದಂಥದ್ದು ನಿಮ್ಮ ಕ್ಯಾಬಿನೆಟ್ ಸೋಲಿಸಿದ ಪ್ರಶ್ನೆ ಅಲ್ಲ ರೀ, ನನ್ನ ಕ್ಯಾಬಿನೆಟ್ದಲ್ಲಿ ಇದ್ರು ಅನ್ನೋ ಕಾರಣ ಸಲುವಾಗಿ. ಈಗ ಈ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಸಚಿವರು ಯಾವುದಾದ್ರೂ ಮುಜುಗರ ಇದೆಯಾ ತಮಗೆ? ಅಲ್ಲ, ನಾವು ಒಂದು ಹೇಳ್ತೀನಿ, ಈಗ ಸಿದ್ದರಾಮಯ್ಯರು ಸೀನಿಯರ್ ಲೀಡರ್ ಅವರು, ಹೌದು, ನನಗಿಂತ ಭಾಳ ಸೀನಿಯರ್ ಲೀಡರು. ಹೌದು, ಅದಕ್ಕೆ ಆ ಪ್ರಶ್ನೆ ಬರೋದಿಲ್ಲ, ಅದು ಕಂಪ್ಯಾರಿಸನ್ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ.